कटार लेके आ तलवार लेके आ हजार लेके आ जा. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಏನಂದರೆ ಫೈನಲಿ ರೆಡಿಯಾಗಿದ್ದೀವಿ ಬ್ಯಾಗ್ ತೊಗೊಂಡು. ಓ ಗೈಸ್, 5 minutes later. ಎಷ್ಟೋ ಜನಕ್ಕೆ ಈ ಬಸ್ಸು ರೈಡ್ ಗೊತ್ತಿಲ್ಲ ಗುರು. ಈ ಬಸ್ಸು ರೈಡ್ ಗುರು 1.5 ಕೋಟಿ ಗುರು, 1.5 ಕೋಟಿ ಬಸ್ಸಿನ ಬೆಲೆ. ಯಪ್ಪ ಗೈಸ್, ಇದು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಗೈಸ್ ಮ್ಯಾನುಫ್ಯಾಕ್ಚರ್ ಆಗೋದು, ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು. ಚೆನ್ನೈಯಿಂದ ಇದು ಡೆಲ್ಲಿಗೆ ಹೋಗ್ತಿದೆ. ನೋಡಿ ಇಲ್ಲಿ ಹಿಂದಿಲೆಲ್ಲ ವಿಡಿಯೋ ಬರ್ತಿದ್ದಾರೆ. ನಮ್ಮ ಬ್ರೋ ಆ ಕಡೆ ಬ್ಲಾಗ್ ಮಾಡ್ತಾಯಿದ್ದಾರೆ, ನಾನು ಈ ಕಡೆ ಬ್ಲಾಗ್ ಮಾಡ್ತಾಯಿದ್ದೀನಿ ಡಿಸ್ಟರ್ಬ್ ಆಗಬಾರ್ದು ಅಂತ. ಮತ್ತು ಅವರೇ ಡ್ರೈವರ್ ಬಂದ್ಬಿಟ್ಟು ಹಾಯ್ ಭಯ್ಯ, ಅವರೇ ನಮಗೆ ಡ್ರಾಪ್ ಕೊಡ್ತಾ ಇರೋದು. भैया मेरे सब्सक्राइब कहाँ बोले भैया? सबको आए भैया ओपन. A few moments later. कैसा लग रहा है ब्रो? बढ़िया मजा आ रहा है ಗುರು ನೋಡು ಗುರು, ಬಸ್ಸು ಫುಲ್ ಎ ಸಿ ಏನು ಮಾಡಿದ್ದಾರೆ ಗುರು. ಈ ಬಸ್ ಏನು ನೋಡ್ತಾ ಇದ್ದೀರಾ, ಇದು ಅಶೋಕ್ ಲ್ಯಾಂಡ್ ಕಂಪ್ನಿದು, ಅಶೋಕ್ ಲ್ಯಾಂಡ್ ಕಂಪ್ನಿ ಬಸ್ಸು. ಆ್ಯಂಡ್ ಮತ್ತು ಈ ಗಾಡಿ ಮಿನಿಮಮ್ ಒಂದು 2 ಅವರ್ಸ್ ಬೇಕು ಗುರು ಚಾರ್ಜ್ ಆಗೋಕ್ಕೆ. 2 ಅವರ್ಸ್ ಸಾಕು. 2 ಅವರ್ಸಲ್ಲಿ 350 ಕಿಲೋಮೀಟ್ರ್ ಗಾಡಿ ರನ್ ಆಗುತ್ತೆ. ಸೂಪರ್ ಬಸ್ ಮಾತ್ರ ಗುರು. ಆದರೆ ಇದ್ರ ಬೆಲೆ ಕೇಳ್ಕೊಂಡ್ರೆ ಮಾತ್ರ 1,38,00,000 ಏನೋ ಆಗುತ್ತೆ ಅಂತ ಹೇಳಿದ್ರು. ಆದರೆ ಗಾಡಿನೂ ಹಂಗೆ ಇದೆ ಗುರು ಮಾತ್ರ. ಈ ಜರ್ನಿ ಅಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕೆಂದರೆ 10 ರೂಪಾಯಿ ದುಡ್ಡು ಖರ್ಚು ಮಾಡ್ದಂಗೆ ಡೆಲ್ಲಿವರೆಗೆ ಹೋಗೋದಂದರೆ ಸುಮ್ಮನೆ ಗುರು. ಅದು ಈ ಜಾನು ಕನ್ನಡಿಗ ಮತ್ತು ಈ ವಿ ಕೆ ಬ್ರೋ ಇಂದ ಮಾತ್ರ ಸಾಧ್ಯ ಆಗಿರೋದು ಗುರು. 1.5 ಕೋಟಿ ಕಾಲ ಹಾಕ್ಕೊಂಡು ಕುತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. NH44 ಇದ್ವಿ ಗೈಸ್. ಬ್ರೋ ಬನ್ನಿ ಬ್ರೋ, ಇಲ್ಲೊಂದು ಸೆಕೆಂಡು. ಏನು ಬ್ರೋ ನಮ್ಮ ವಿಡಿಯೋದಲ್ಲಿ ಮಾತಾಡಲ್ಲ, ಹೆಂಗೆ ಅನ್ನಿಸ್ತಿದೆ ಬ್ರೋ? ಹಾಂ ಬ್ರೋ, ಈಗ ನೋಡಿ 10 ರೂಪಾಯಿ ಖರ್ಚು ಮಾಡಿಲ್ಲ ನಾವು ಈ ಬಸ್ಸಿಗೆ. 1.5 ಕೋಟಿ ಬಸ್ಸು ಬರ್ತಾ ಇದ್ದೀವಿ, 1.5 ಕೋಟಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಹೆಂಗೆ ಅನ್ನಿಸ್ತಾ ಇದೆ? ಹಾಂ ಗಾಯ್ಸ್, ನೀವು ವಿಂಡೋ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ. ಯಾವ ಟ್ರೈನಲ್ಲಿ ಇಷ್ಟು ದೊಡ್ಡ ವಿಂಡೋ ಇರಲ್ಲ. ಎಲ್ಲ ಬೈಕ್ ನಿಲ್ಸಿದ್ರೆ ನಾವು ಬಸ್ ನಿಲ್ಸಿದ್ದೀವಿ ಗಾಯ್ಸ್. ಟೀ ಕುಡಿಯೋಕ್ಕೆ ಬಸ್ ನಿಲ್ಸಿದ್ದೀವಿ ನಾವು. ಗುರು ನಮ್ಮ ಬಸ್ ನೋಡು ಗುರು ಹೆಂಗಿದೆ ಅಂತ. ಲಕ್ಸರಿ ಗುರು. ಬಸ್ ಮಾತ್ರ ಬೆಂಕಿ ಗುರು, ಎಕ್ಸಲೆಂಟ್. ಏನು ಸ್ಪೀಡು. ನೀವು ಹೇಳ್ಬೋದು ಯಾಕೆ ಈ ಗಾಡಿ 1.5 ಕೋಟಿ ಅಂತ, ಆದರೆ ಅದಕ್ಕೂ ಆಗೋದು ಗೊತ್ತಿಲ್ಲ. ಮಾತ್ರ ಗಾಡಿ ಮಾತ್ರ ಎಕ್ಸಲೆಂಟ್ ಗೈಸ್. ಇದ್ರ ವೀಲ್ ನೋಡಿ, ಇದೊಂದು ಟೈರ್ ಬಂದ್ಬಿಟ್ಟು 50,000 ಆಗುತ್ತೆ. ಅಯ್ಯಪ್ಪ, ಟೈರ್ ಇದೆಯಲ್ಲ ಗುರು, ಟೈರ್ ಮಾತ್ರ ಬೆಂಕಿ ಗುರು ಇದ್ರದ್ದು. ಭಯ್ಯ ಫೋನ್ ಆಯಾ? ನಮ್ಮ ಬಾಬಾ ಫೋನ್ ಮಾಡ್ತೇವೆ. ಹಲೋ ಹಾಂ, ಸಂಜೆ ಒಂದು 5:30 ಹಾಕಿರ. ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಏನಂದರೆ ನಾವು ಈ ಬಸ್ಸಲ್ಲಿ ಜರ್ನಿ ಬಂದ್ಬಿಟ್ಟು ಇದು 4ನೇ ದಿವಸ ಹೆಂಗಾಯಿತು ಅಂದರೆ ಬಸ್ಸು ಕೆಟ್ಟೋಗ್ಬಿಟ್ಟಿತ್ತು ಗೈಸ್. ಹಾಗಾಗಿ ಇದು 4ನೇ ದಿವಸ. ಆದರೆ ನಾವು ಪಾಪ ಇನ್ನೊಬ್ರು ಬಂದಿದ್ರಲ್ಲ, ಅವರು ಈ ಬಸ್ಸಿಗೆ ಹತ್ತಿಸ್ಬಿಟ್ಟು ಕಳಿಸಿದ್ರು. ಲೇಟ್ ಆಗ್ಬೋದು ಬ್ರೋ, ನೀವು ಹೋಗಿ ಹುಷಾರಾಗಿ ಕಾಲ್ ಮಾಡಿ ಗೈಸ್. ಅವ್ರದ್ದು ಹರಿಯಾಣದವರು ತುಂಬ
ಲವ್ ಆಗಿ ಮಾತಾಡ್ಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು ಗೈಸ್. ನಾವು 4 ದಿವಸ ಹರಿಯಾಣ ಅವ್ರ ಜೊತೆ ನಿಂತಿದ್ದು, ಹರಿಯಾಣ ಪ್ರೋಗ್ರೆಸ್ ತುಂಬ ಮಿಸ್ ಮಾಡ್ಬೋದಿದ್ದೀನಿ ಅವ್ರ ಈ ಟೈಮಲ್ಲಿ. ಇದು ಅವ್ರ ಫ್ರೆಂಡು ಇವರು. ಆಮೇಲೆ ನೋಡಿ ಗೈಸ್, ಇದೆ ಅದು ಫಾರೆಸ್ಟಲ್ಲಿದ್ದೀವಿ. ಮಾರ್ನಿಂಗ್ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವು. ಎಂಪಿಲಿದ್ದೀವಿ ಗೈಸ್ ಇವಾಗ. ಇದ್ಯಾವುದೋ ಫಾರೆಸ್ಟು ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ. ಆ ಕಡೆನೂ ಬ್ಲೂ ಕಲರು ಮತ್ತು ಈ ಕಡೆನೂ ಬ್ಲೂ ಕಲರು. ಯಾವುದೇ ಪ್ರಾಣಿ ಬರಬಾರ್ದು ಅಂತ ತುಂಬ ನೀಟಾಗಿದೆ ರೋಡ್ ಮಾತ್ರ. ಅಲ್ಲಿ ಸ್ವಲ್ಪ ಘಾಟಿ ಸೆಕ್ಷನ್ ಇತ್ತು ಗೈಸ್, ಅಲ್ಲಿ ಸ್ವಲ್ಪ ಮಾತ್ರ ರೋಡು ನೀಟಾಗಿರಲಿಲ್ಲ. ಇಲ್ಲಿ ಮಾತ್ರ ತುಂಬ ನೀಟಾಗಿದೆ ಗೈಸ್. A few moments later. A few moments later. ನನಗೆ ಗೊತ್ತಿರೋ ಪ್ರಕಾರ ಇದೊಂದೇ ದಿವಸ ಅನಿಸುತ್ತೆ ನಾವು ಬಸ್ಸಲ್ಲಿ ಜರ್ನಿ ಮಾಡೋದು. ಏಕೆಂದರೆ ಅವರು ಮನೆಗೆ ಹೋಗಿ ಬರ್ತಾರೆ ಅನಿಸುತ್ತೆ ಡ್ರೈವರು. ಹಾಗಾಗಿ ನಾವು ಒಂದೇ ದಿವಸ ಜರ್ನಿ ಮಾಡೋಕ್ಕಾಗೋದು ಅನಿಸುತ್ತೆ ಬಸ್ಸಲ್ಲಿ. ನೋಡ್ಬೇಕು ಗೈಸ್ ಎಲ್ಲಿವರೆಗೂ ಬಿಡ್ತಾರೆ ಏನು ಅಂತ, ನಮಗೂ ಸರಿಯಾಗಿ ಗೊತ್ತಿಲ್ಲ ಗೈಸ್. ನಮ್ಮ ಅಣ್ಣ ಇದ್ದಕ್ಕಿದ್ದಂಗೆ ರೇಜ್ ಆಗ್ತಾನೆ, ಇದ್ದಕ್ಕಿದ್ದಂಗೆ ಕೂಲ್ ಆಗ್ತಾನೆ ಗುರು. ನಮಗೆ 2 ನಿಮಿಷ ಬಾಯಿಗೆ ಬರೆಸ್ತಾನೆ. 2 ಮಾತು ಹೇಳು ಬ್ರೋ ನಮ್ಮ ಅಣ್ಣನ ಬಗ್ಗೆ. A few moments later. A few moments later. ಇವರು ನನಗೆ ಕಾಮಿಡಿ ಅನ್ನಿಸ್ತಾ ಇರೋದೇನು ಅಂದರೆ, ಇಷ್ಟು ನೋಡಿ ಗೈಸ್, 1.5 ಕೋಟಿ ಬಸ್ಸು ಒಂದು 2 ಅವರ್ಸಲ್ಲಿ ಚಾರ್ಜ್ ಆಯಿತು. ಈ 3,000 ರೂಪಾಯಿನ ಪವರ್ ಬ್ಯಾಂಕು ಈ 3,000 ರೂಪಾಯಿ ಪವರ್ ಬ್ಯಾಂಕು ಗೈಸ್ ಒಂದು 5 ಅವರಿಂದ ಚಾರ್ಜ್ ಹಾಕಿದ್ದೀನಿ ಗೈಸ್. 5 ಅವರಿಂದ ಚಾರ್ಜ್ ಹಾಕಿಲ್ಲ, ಚಾರ್ಜ್ ಆಗ್ತಾ ಇಲ್ಲ. ಅಲ್ಲ, ಇದು 350 ಕಿಲೋಮೀಟ್ರ್ ಹೋಗುತ್ತೆ. ಇದು ಒಂದು 2 ಅವರೇ ಬರುತ್ತೆ ಫುಲ್ ಚಾರ್ಜ್ ಹಾಕೋ ಕೂತ್ಕೊಂಡ್ರೆ. ನೋಡಿ. A few moments later. ಬಟ್ಟೆ ಎಲ್ಲ ತೊಳೆದಾಕೊಂಡು ನಾವು ಸ್ನಾನ ಮಾಡಿ ಬೆಲ್ಟಲ್ಲಿ ಬಿದ್ದಿದೆ ಗೈಸ್, ತೊಗೊಂಡೋಗ್ಬೇಕು. ನೋಡಿ ಬಸ್ ಮೇಲೆಲ್ಲ ಬಟ್ಟೆ ಯಾವ ಥರ ಒಣಗಾಕಿದ್ದೀವಿ ಅಂತ. ಈ ಬಸ್ಸಿಗೆ ದುಡ್ಡು ಕೊಟ್ಟವರು ಈ ಥರ ಒಣಗಾಕಿರಲ್ಲ ಮೋಸ್ಟ್ಲಿ ಬಟ್ಟೆನ, ಆ ಥರ ಒಣಗಾಕಿದ್ದೀವಿ. ಇದು ಬಸ್ಸು ಚಾರ್ಜ್ ಆಗ್ತಿದೆ ಗೈಸ್. ಹಿಂದೆ 94% ಏನೋ ಆಗಿದೆ ಬಸ್ಸಲ್ಲಿ ಚಾರ್ಜು. ನೋಡಿ 94% ಏನೋ ಆಗಿದೆ ಚಾರ್ಜು. ಇದು 350ರಿಂದ 300 ಕಿಲೋಮೀಟ್ರ್ ಕೊಡುತ್ತೆ ಗೈಸ್ ಇಲ್ಲಿ ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ. ಅಷ್ಟು ಬ್ಯಾಟ್ರಿ ಪ್ಯಾಕಪ್ ಇದೆ ನೋಡಿ. ಇಬ್ಬರು ಫೋನ್ ಚಾರ್ಜ್ ಹಾಕ್ಕೊಂಡಿದ್ದಾರೆ. ಇನ್ನೊಂದು 4% ಗೈಸ್ ಚಾರ್ಜ್ ಹಾಕಿದೆ. ಇನ್ನೊಂದು 6% ಚಾರ್ಜ್ ಹಾಕಬೇಕು ನಾನು. ಇಲ್ಲ ನೋಡಿ, ಪವರ್ ಬ್ಯಾಂಕ್ ಇದು ಚಾರ್ಜ್ ಹಾಕಿದ್ದೀನಿ. 47% ಏನೋ ಆಗಿದೆ. ನೋಡ್ಗುರು, ಇದದು ಸೈಕಲ್ ಬರೀ ಚೆನ್ನಾಗಿದೆ. ಮುರಿದೋಗುತ್ತೆ ಗೈಸ್. ಮೋಸ್ಟ್ಲಿ ಇದು ಇಲ್ಲಿನ ಗೌರ್ಮೆಂಟ್ ಸೈಕಲ್ ಇರಬೇಕು ಗೈಸ್. ಇದು ನೋಡಿ, ಇದು ಗೌರ್ಮೆಂಟ್ ಸೈಕಲ್. ಇಲ್ಲಿನ ಸ್ಟ್ರೆಂತೇ ಇಲ್ಲ, ಯಾವುದೋ ಲೋಕಲ್ ಕೊಟ್ಬಿಟ್ಟವ್ರೆ ಮಕ್ಕಳಿಗೆ. ಪಾಪ ಈ ಥರ ಮಕ್ಕಳಿಗೆ ಲೋಕಲ್ ಕೊಟ್ಬಿಟ್ರೆ ಹೆಂಗೆ ರೆಡಿ ಮಾಡಿಸ್ತೇವೆ ನೋಡಿ. ಓ, ಆ ಹುಡುಗ ತೊಗೊಂಡು ಒಂದು ವಾರನೂ ಓಡಿಸಿರಲ್ಲ ಗೈಸ್. ಸರಿಯಿಲ್ಲ ಸೈಕಲ್. ಬೇರೇನೋ ಇದೆ. ಇಲ್ಲಿ ನಮ್ಮ ಬ್ರೋನು ಇಲ್ಲೇ ಇದ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಮಾತ್ರ ವಾಶ್ರೂಮ್ಗೆ ಹೋಗೋಕ್ಕೆ ಎಲ್ಲದಕ್ಕೂ ಸೂಪರಾಗಿದೆ ಪ್ಲೇಸ್ ಮಾತ್ರ. ಮಾತ್ರ ಅಲ್ಟಿಯಾಗಿದೆ ಗಾಯ್ಸ್. ಇದು MP. ಇಲ್ಲಿ ಚಾರ್ಜ್ ಹಾಕೊಳ್ಳೋಕ್ಕೆ ಅಂತ ಬಂದಿರೋದು ಬಸ್ ಅಷ್ಟೇ. ನೋಡಿ ಗಾಯ್ಸ್, ಚಾರ್ಜರ್ ಲೊಕೇಶನ್ ಎಲ್ಲಿ ಇಕ್ಕಿದ್ದಾರೆ ಅಂತ. ಯಪ್ಪ ಅದೇ ಬಟ್ಟೆ ಒಣಗಿದೆಯಾ ಇಲ್ವಾ ಗುರು? ಆಲ್ರೆಡಿ ಶೆಲ್ಟ್ ಒಣಗೇ ಬಿಟ್ಟೈತೆ ಗುರು. ಟ್ರಾನ್ಸ್ಫರ್ ಕಂಬ ಐತೆ, ಏನಾದರೂ ಕರೆಂಟ್ ಹೊಡೆದ್ಬಿಡುತ್ತಾ ಅಂತ ಹೇಳ್ತಿದ್ರು. ಹಾಕ್ಬೇಡ ಅಂತ ಇದ್ರು, ನಾನು ಹಾಕಿದ್ದೀನಿ.
ನೋಡಿ ಡ್ರೈವರ್ ಬ್ರೋ ಅಲ್ಲಿ ಮಲಗಿದ್ದಾರೆ. 94 ಆಗಿದೆ ಚಾರ್ಜು. ನಾವು ಕರೆಕ್ಟಾಗಿ ಲಗೇಜೆಲ್ಲ ಪ್ಯಾಕ್ ಮಾಡೋಷ್ಟೊಳಗೆ 100 ಫುಲ್ ಆಗುತ್ತೆ. ಮಸ್ತಾಗಿದೆ ಗೈಸ್ ಪ್ಲೇಸ್ ಮಾತ್ರ, ಇಲ್ಲಿ ಮಾತ್ರ ಗುರು. ಆಜಾ ಭಯ. भैया भैया साइड जाओ. ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಪಾಪ ಬಸ್ಸಿಂದ ನಮ್ಮ ಇಳಿಸ್ಬಿಟ್ಟು ಹೋದರು. ನಾವೀಗ ಯು ಪಿಲಿದ್ದೀವಿ ಗೈಸ್. ನನ್ನ ಲಗೇಜು ನಮ್ಮ ಬ್ರೋ ತೊಗೊಂಡಿದ್ದಾರೆ ನೋಡಿ. ನನ್ನ ಲಗೇಜು ಬ್ರೋ ಹೊತ್ಕೊಂಡಿದ್ದಾರೆ.